ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಇಲ್ಲಿ ಒಂದು ಅಳತೆ ಬ್ಲೌಸ್ನ ತೊಗೊಂಡು ಮೆಷರ್ಮೆಂಟ್ ಹಾಕಿ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಈ ರೀತಿ ಒಂದು ಲೈನಿಂಗ್ ತೊಗೋಬೇಕು. ಈಗ ನಾವು ಈ ಲೈನಿಂಗ್ನ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಕ್ನ ಕಟ್ ಮಾಡ್ತಾ ಇರೋದ್ರಿಂದ ಈ ರೀತಿ ಕ್ಲೋಸ್ ಇರೋದನ್ನ ನಮ್ಮ ಕಡೆ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೊಳ್ಳೋಣ. ಈ ರೀತಿ ಒಂದು ಲೈನ್ಸ್ ಹಾಕೋಬೇಕು ನಾವು ಕಟಿಂಗ್ ಮಾಡ್ಕೊಳ್ಳೋಕ್ಕೆ, ಮೆಷರ್ಮೆಂಟ್ ಹಾಕೋದಕ್ಕೆ ಅಂತ. ಇವಾಗ ಫಸ್ಟಿಗೆ ಬ್ಯಾಕ್ನ ತೊಗೊಳ್ಳೋಣ. ಶೋಲ್ಡರಿಂದ ಬ್ಯಾಕ್ ಲೆಂತ್ನ ತೊಗೋಬೇಕು. 15 ಇಂಚಿದೆ. 15 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 16 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಕಂಕ್ಲಿಂದ ಡೀಪ್ವರೆಗೆ ಫಿಟ್ಟಿಂಗ್ನ ತೊಗೊಳ್ಳೋಣ. ಈ ರೀತಿಯೇ ತೊಗೋಬೇಕಾಗತ್ತೆ. ಈ ಕಂಕ್ಲಿಂದ ಇಲ್ಲಿಗೆ ಡೀಪಿಗೆ ಎಷ್ಟು ಬರುತ್ತೆ? 10.25 ಇಂಚಿದೆ. 10.25 ಇಂಚಿಗೆ ಇಲ್ಲಿ ಒಂದು ಸೈಡಲ್ಲಿ ಬರ್ಕೊಬಿಡೋಣ. ಸೆಕೆಂಡ್ ಬಂದು ಶೋಲ್ಡರ್ ಬಂದು 2.5 ಇಂಚಿದೆ. 2.5 ಇಂಚನ್ನು ನಾವು ಇಲ್ಲಿ ಬರ್ಕೊಳ್ಳೋಣ. ಅದೇ ರೀತಿ ಡೀಪು ಕೂಡ ಎಷ್ಟಿದೆ? 9.5 ಇಂಚಿದೆ. ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ 10 ಇಂಚಿಗೆ ಬರ್ಕೋತಾ ಇದ್ದೀನಿ. ಯಾಕೆ ಅಂದರೆ ಅವರು ಡೀಪ್ನ ಕೇಳಿದ್ದಾರೆ. ಸೊ ಇದಿಷ್ಟು ಬ್ಯಾಕಿನ ಮೆಷರ್ಮೆಂಟು. ಈಗ ನಾವು ಕಂಕ್ಲಿನ ಲೆಂತ್ ತೊಗೋಬೇಕು, ಅಂದರೆ ಆರ್ಮೋನ್ಸ್ ಲೆಂತ್ ತೊಗೊಳ್ಳೋಣ. ಇಲ್ಲಿ ನಮಗೆ 6 ಇಂಚು ಸಿಗ್ತಾ ಇದೆ, ಆದರೆ ಸ್ಟಿಚ್ಚಿಂಗಿಂದ 6 ಇಂಚು ಸಿಗ್ತಾ ಇದೆ. ಸ್ಟಿಚ್ಚಿಂಗ್ ಲೆಸ್ ಮಾಡಿದ್ರೆ ನಾವು 5.5 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ಇವಾಗ ನಾವು ಇಷ್ಟು ಮೆಷರ್ಮೆಂಟನ್ನು ಇಟ್ಕೊಂಡು ಬ್ಯಾಕ್ನ ಕಟ್ ಮಾಡ್ಬೋದು. ಫಸ್ಟಿಗೆ ನಾನು ಶೋಲ್ಡರ್ನ ತಗೋತಾ ಇದ್ದೀನಿ. ಶೋಲ್ಡರಿಗೆ ಬಂದು ಬ್ರಾಡಿಗೆ ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಅಂದರೆ ಇದು ಡೀಪ್ ಕಡಿಮೆ ಇರೋದ್ರಿಂದ ನಾವು 2 ಇಂಚಿಗೆ ಬ್ರಾಡ್ನ ಇಟ್ಕೋಬೇಕಾಗತ್ತೆ. ಇದಕ್ಕೆ 3/4 ಇಂಚು ಸೇರಿಸಿ 3/4 ಇಂಚಿಗೆ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಶೋಲ್ಡರ್ನ ಮಾಡ್ಕೋಬೇಕು. ಒಟ್ಟಿಗೆ ಟೋಟಲಾಗಿ ನಮಗೆ 5.5 ಇಂಚು ಶೋಲ್ಡರ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು 5.5ಗೆ ಆರ್ಮೋನ್ಸ್ ಲೆಂತ್ನ ಇಳಿಸ್ಬೇಕು. ಡೀಪ್ ಬಂದು 10 ಇಂಚಸ್ ಇದೆ. ನಾವು ಯಾವ ರೀತಿ ಮೆಷರ್ಮೆಂಟ್ನ ತೊಗೊಂಡಿರ್ತೀವಿ ಡೀಪಲ್ಲಿ, ಅದೇ ರೀತಿಯೇ ಮಾರ್ಕ್ನ ಮಾಡ್ಕೋಬೇಕು. ನಾನು ಕ್ರಾಸಾಗಿ ತೊಗೊಂಡಿದ್ದೀನಿ. ಅದೇ ರೀತಿ ಕ್ರಾಸಾಗಿ ತೊಗೊಂಡ್ರೆ ಕ್ರಾಸಾಗೆ ಮಾರ್ಕ್ ಮಾಡ್ಕೊಳ್ಳಿ, ಸ್ಟ್ರೈಟಾಗಿ ತೊಗೊಂಡ್ರೆ ಸ್ಟ್ರೈಟಾಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 10ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೀಗೆ 2 ಇಂಚು ನಾವು ಶೋಲ್ಡರ್ನ ಇಟ್ಕೊಂಡಿದ್ದೀವಿ. ಇಲ್ಲಿ ಕೂಡ ಬ್ರಾಡು 2.25 ಇಂಚಿಗೆ ಬ್ರಾಡ್ನ ಇಡಬೇಕು. ಈ ಬ್ರಾಡ್ ಬಂದು 2.25 ಇಂಚು ತಗೊಳುತ್ತೆ. ಇವಾಗ ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ನಾವು ಸ್ಟ್ರೈಟಾಗಿ ಆರ್ಮೋನ್ಸ್ ಲೆಂತಿಗೂ ಕೂಡ ರೌಂಡಿಗೂ ಮಾರ್ಕ್ನ ಮಾಡ್ಕೋಬೇಕು. ಇವಾಗ ನಮಗೆ ಬಾಡಿ ಫಿಟ್ಟಿಂಗ್ ಬಂದು 10.25 ಇಂಚಿದೆ. ಡೀಪಿಂದ ನಾವು 10.25 ಇಂಚಿಗೆ ಮೆಷರ್ಮೆಂಟ್ ಮಾಡೋಣ. ಈಗ ಇಲ್ಲಿಗೆ ಬರುತ್ತೆ 10.25 ಇಂಚು ಇಲ್ಲಿಗೆ ಬರುತ್ತೆ. ಈಗ ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ಸ್ ಹಾಕ್ಕೊಂಡು 2 ಇಂಚ್ ಬಿಟ್ಟು ಮತ್ತೆ ಇನ್ನೊಂದು ಲೈನ್ಸ್ ಹಾಕ್ಕೊಳ್ಳೋಣ. ಸ್ಟಿಚ್ಚಿಂಗಿಗೆ ಕ್ಲಾತ್ನ ಬಿಡಬೇಕಲ್ಲ, ಅದಕ್ಕೆ. ಈಗ ನಾವು ಆರ್ಮೋನ್ಸ್ ರೌಂಡ್ನ ಹಾಕೋಬೇಕು. ಕರೆಕ್ಟಾಗಿ ಇಲ್ಲೂ ಪಾಯಿಂಟ್ ಸಿಗಬೇಕು. ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕ್ರಾಸಾಗೂ ಮಾಡಬೇಡಿ, ಸ್ಟ್ರೈಟಾಗೂ ಮಾಡಬೇಡಿ. ಕರೆಕ್ಟಾಗಿ ಪಾಯಿಂಟ್ ಸಿಗೋ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ. ಯಾಕಂದರೆ ಇದು ಬ್ರಾಡ್ ಜಾಸ್ತಿ ಇಲ್ಲ. ಯಾವ ಮೆಷರ್ಮೆಂಟಿಗೆ ಎಷ್ಟು ಇಡಬೇಕು ಆ ರೀತಿ ಇಟ್ಕೊಂಡ್ರೆ ಬ್ಲೌಸ್ ಕರೆಕ್ಟಾಗಿ ಬರೋದು. ನಾವು ಇಲ್ಲೂ 2.5 ಇಟ್ಟರೆ ಅದು ಬ್ಲೌಸ್ ಖಂಡಿತ ಚೆನ್ನಾಗಿ ಬರೋಲ್ಲ. ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಈ ರೀತಿನ ಡೀಪ್ ಇಟ್ಕೊಂಡ್ರೆ ನಿಮಗೆ ತುಂಬ ನೀಟಾಗಿ ರೌಂಡ್ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಇಲ್ಲಿ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ. ಆ ರೌಂಡ್ ಅಪ್ಪಿಗೆ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. 9 ಇಂಚ್ ಬರ್ತಾ ಇದೆ. 9 ಇಂಚು ಸ್ಟಿಚ್ಚಿಂಗ್ ಆಗಿ 9 ಇಂಚ್ ಬರ್ತಾ ಇದೆ ಅಂದರೆ ಇಲ್ಲಿ 8.5 ಇಂಚು ಬರಬೇಕಾಗತ್ತೆ. ಆಮೇಲೆ ಅಲ್ಲೂ 9 ಇಂಚಿದೆ, ಬ್ಲೌಸಲ್ಲಿ 9 ಇಂಚಿದೆ ಅಂತ ಖಂಡಿತ 9 ಇಂಚನ್ನ ಇಟ್ಕೋಬೇಡಿ. ಈ ರೀತಿ 1/2 ಇಂಚ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ.
ಕರೆಕ್ಟಾಗಿ ನನಗೆ 8.5 ಇಂಚ್ ಬರ್ತಾ ಇದೆ. ಯಾಕಂದರೆ ನಾನು ಇಲ್ಲಿ 5.5ಗೆ ಆರ್ಮನ್ಸ್ ಲೆಂತ್ನ ಇಳಿಸಿದ್ರಿಂದ ನನಗೆ ಕರೆಕ್ಟಾಗಿ ಬ್ಲೌಸು ಆರ್ಮನ್ಸ್ ರೌಂಡು 8.5 ಸಿಗ್ತಾ ಇದೆ. ಮತ್ತು ಯಾವುದೇ ರೀತಿ ಇಳಿಸೋ ಅವಶ್ಯಕತೆಯೂ ಇಲ್ಲ, ಮೇಲ್ ಮಾಡೋ ಅವಶ್ಯಕತೆಯೂ ಇಲ್ಲ. ಇದಿಷ್ಟು ಬ್ಯಾಕ್ ಪಾರ್ಟು. ಈಗ ನಾವು ಕೆಳಗಡೆ ಡಾಟಿನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟಿನ ಮೆಷರ್ಮೆಂಟ್ ಬಂದು 10 ಇಂಚಿದೆ. 10 ಇಂಚಿಗೆ 5 ಇಂಚಿಗೆ ಸೆಂಟ್ರು ಮಾಡಿ ಮಾರ್ಕ್ನ ಮಾಡ್ಕೊಳ್ಳಿ. ಇವರ ಮೆಷರ್ಮೆಂಟಿಗೆ ಡಾಟ್ ಎಷ್ಟು ಬೇಕಾಗುತ್ತೆ ಅಂದರೆ, ಡೀಪು ಕಡಿಮೆ ಬಂದಿರೋದ್ರಿಂದ ಡಾಟ್ ಬಂದು 5 ಇಂಚ್ ಬರುತ್ತೆ. 5 ಇಂಚನ್ನೇ ಇಟ್ಕೊಳ್ಳಿ. ಯಾಕಂದರೆ ತುಂಬ ಚಿಕ್ಕದಾದರೆ ಇದು ಈ ಡೀಪಿನ ಲೆಂತಿಗೆ ಡಾಟು ಸರಿ ಹೋಗಲ್ಲ. ಅದಕ್ಕೇ 5 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲೂ 1/2 ಇಂಚಿಗೆ, ಈ ಕಡೆ 1/2 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ನೀವು ಡಾಟ್ನ ಎಷ್ಟು ಇಟ್ಕೋತೀರಾ ಆ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಎರಡೂ ಕಡೆನೂ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಮಗೆ ಡಾಟು ಸಿಗಬೇಕು ಅಂತ ಅಂದರೆ ಇಲ್ಲಿ ಸ್ಟ್ರೈಟಾಗೆ ಮಾರ್ಕ್ ಹಾಕೋಬೇಕಾಗುತ್ತೆ. ನಿಮಗೆ ಯಾರು ಚಿಕ್ಕದಾಗಿರ್ತಾರೆ, ವೇಸ್ಟೇಜ್ ಸೈಜು ಕಡಿಮೆ ಇರುತ್ತೆ, ಅಪ್ಪರ್ ಸೈಜು ಜಾಸ್ತಿ ಇರುತ್ತೋ ಅವ್ರಿಗೆ ಮಾತ್ರ ನಾವು ಕಡಿಮೆ ಕ್ರಾಸಲ್ಲಿ ಮಾರ್ಕ್ ಹಾಕೋಬೇಕು. ಈಕ್ವಲ್ ಇರೋ ಅಂಥವ್ರಿಗೆ ಮೇಲೂ 40 ಬಂದು ಕೆಳಗೂ 40 ಬಂದವ್ರಿಗೆ ಖಂಡಿತ ಈ ಕ್ರಾಸಾಗಿ ಮಾರ್ಕ್ ಹಾಕೋಬೇಡಿ, ಸ್ಟ್ರೈಟಾಗೆ ಮಾರ್ಕ್ ಹಾಕ್ಕೊಳ್ಳಿ. ಯಾಕಂದರೆ ಅದು ಒಂದು ನಮಗೆ ಆಮೇಲೆ ಫ್ರಂಟಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಫ್ರಂಟಲ್ಲಿ ಡಿಫ್ರೆನ್ಸ್ ಆಗಬಾರ್ದು ಅಂದರೆ ಬ್ಯಾಕ್ ಕರೆಕ್ಟಾಗಿ ಇರಬೇಕು. ಸೊ ಡೀಪಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಶೋಲ್ಡ್ರು ಡ್ರಾಪ್ ಆಗಬಾರ್ದು ಅಂದರೆ ನಾವು ಬ್ರಾಡ್ನ ಕಡಿಮೆ ಮಾಡ್ಕೋಬೇಕು. ಬ್ರಾಡ್ ಜಾಸ್ತಿ ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಖಂಡಿತ 2.5 ಇಂಚಿಗೆಲ್ಲ ಯಾರ್ದು ಬ್ಲೌಸ್ ಕೂರಲ್ಲ. ಸೊ ಬ್ರಾಡು ಕಡಿಮೆ ಇದ್ದು ಇಲ್ಲಿ ಜಾಸ್ತಿ ಮಾಡಿಕೊಂಡ್ರೆ ಬ್ಲೌಸು ಕರೆಕ್ಟಾಗಿ ಬರ್ತವೆ. ಇವಾಗ ಅದೇ ರೀತಿ ಫ್ರಂಟನ್ನು ಕಟ್ ಮಾಡ್ತಾ ಇದ್ದೀನಿ. ಫ್ರಂಟು ಕೂಡ ಈ ರೀತಿ ಓಪನ್ ಇರೋದನ್ನು ನನ್ನ ಕಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಇಲ್ಲಿಗೆ ಒಂದು ಎಡ್ಜಸ್ಸಿಗೆ ಲೈನ್ಸ್ ಹಾಕೋತಾ ಇದ್ದೀನಿ. ಇವಾಗ ಫ್ರಂಟು ಕೂಡ ಯಾವುದ್ಯಾವುದನ್ನು ಮೆಜರ್ಮೆಂಟ್ ತೊಗೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಫ್ರಂಟ್ ಲೆಂತ್ ತೊಗೊಳ್ಳೋಣ. 13 ಇಂಚಿದೆ, ಅದನ್ನು ನಾವಿಲ್ಲಿ 13 ಇಂಚ್ ಬರ್ಕೊಳ್ಳೋಣ. ಅದೇ ರೀತಿ ಫ್ರಂಟನ್ನು ಕೂಡ ಈ ರೀತಿ ಈಕ್ವಲ್ ಮಾಡಿ ಇಟ್ಕೋಬೇಕು. ಸಮವಾಗಿ ನಾವು ಈಗ ಒಂದೇ ಸಲ ಎಲ್ಲದನ್ನು ಮೆಷರ್ಮೆಂಟ್ ತೊಗೋಬೋದು. ಈ ರೀತಿ ಈಕ್ವಲಾಗಿ ಇಟ್ಕೊಂಡು ಸೆಕೆಂಡ್ ಪಾಯಿಂಟ್ ಬಂದು ಶೋಲ್ಡರು 2.5 ಇಂಚಿದೆ. ಸೊ 2.5 ಇಂಚನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಬಂದು ಡೀಪು, ಫ್ರಂಟ್ ಡೀಪ್ ಬಂದು 6.5 ಕೂಡ ಇಲ್ಲಿ ಬರ್ಕೋತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಾವು ಚೆಸ್ಟ್ ರೌಂಡು ಮೇಲೆ ಅಪ್ಪರ್ ಚೆಸ್ಟ್ ರೌಂಡ್ ಏನಿದೆ ಅದನ್ನು ಮೆಷರ್ಮೆಂಟ್ ತೊಗೊಂಡು ಬರ್ಕೊಳ್ಳೋಣ. 9.5 ಇಂಚಿದೆ. 9.5 ಇಂಚಿಗೆ ಈ ರೀತಿ ಆರ್ಮನ್ಸ್ ಲೆಂತ್ ಎಷ್ಟಿದೆ ಅಂತ ಇದರಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ಲೀವ್ಸ್ ಬಂದು 5.5 ಇಂಚು ತೋರಿಸ್ತಾ ಇದೆ. ಸೊ 5.5 ಇಂಚನ್ನು ನಾವಿಲ್ಲಿ ಮೆಷರ್ಮೆಂಟ್ನ ಮಾಡ್ಕೋಬೇಕು. ಈಗ ನಮಗೆ ಇಲ್ಲಿ ಟೋಟಲಾಗಿ ನಮಗೆ ಎಷ್ಟು 1 2 3 4 5 ಮೆಷರ್ಮೆಂಟ್ ಸಾಕು ಫ್ರಂಟ್ ಪಾರ್ಟ್ಗೆ. ಫಸ್ಟಿಗೆ ಲೆಂತು, ಸೆಕೆಂಡ್ ಬಂದು ಶೋಲ್ಡರು, ಆಮೇಲೆ ಡೀಪು, ಆಮೇಲೆ ಆರ್ಮನ್ಸ್ ಲೆಂತು, ಆಮೇಲೆ ಬಾಡಿ ಫಿಟ್ಟಿಂಗು. ಇಷ್ಟಿದ್ರೆ ನಮಗೆ ಸಾಕು ಫ್ರಂಟ್ ಕಟಿಂಗ್ ಮಾಡೋದಕ್ಕೆ. ಫಸ್ಟ್ ಪಾಯಿಂಟ್ ಬಂದು ಲೆಂತ್ನ ತೊಗೊಳ್ಳೋಣ. 13 ಇಂಚಿದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 14 ಇಂಚಿಗೆ ಇಟ್ಕೋಬೇಕು. ಈ ರೀತಿ ಮಾರ್ಕಿಗೆ ಒಂದು ಲೈನ್ಸ್ ಹಾಕೋಬೇಕು. ಅದೇ ರೀತಿ ಇಲ್ಲೂ ಕೂಡ ಮೇಲೂ ಕೂಡ ಒಂದು ಶೋಲ್ಡರ್ ಹತ್ರ ಒಂದು ಲೈನ್ಸ್ ಹಾಕೊಳ್ಳೋಣ. ನೆಕ್ಸ್ಟ್ ಬಂದು ಶೋಲ್ಡರ್ ನಮಗೆ 2.5 ಇಂಚಿದೆ. 2.5 ಇಂಚು ಫ್ರಂಟು ಡೀಪು 6.5 ಇಂಚಿದೆ. ಇವೆರಡನ್ನು ನಾವು ಟ್ಯಾಲಿ ಮಾಡಿ ಬ್ರಾಡ್ನ ಇಟ್ಬೇಕಾಗುತ್ತೆ. ನಾನು ಬ್ಯಾಕಲ್ಲಿ 2 ಇಂಚ್ ಇಟ್ಟಿದ್ದೆ, ಅದೇ 2 ಇಂಚನ್ನೇ ನಾವಿಲ್ಲಿ ಇಟ್ಕೋಬೇಕು. ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಶೋಲ್ಡರ್ ಪಟ್ಟಿ ಬಂದು 2.5 ಇರೋದ್ರಿಂದ ನಾವು 3/4 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು 6.5 ಡೀಪು. ನಾನು ಕ್ರಾಸಾಗೆ ಇಟ್ಕೊಂಡು ತೊಗೊಂಡಿರೋದ್ರಿಂದ ಕ್ರಾಸಾಗೇ ಮಾರ್ಕನ್ನು ಕೂಡ ಮಾಡ್ಕೋತಾ ಇದ್ದೀನಿ. 6.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿಯ ಬ್ರಾಡ್ ಬಂದು 2.25 ಇಂಚು.
ಈ 2 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ನಾವು ಆರ್ಮನ್ಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. 5.5 ಇಂಚ್ ಬಂದಿದೆ. ಸೊ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲದಕ್ಕೂ ಒಂದು ಮಾರ್ಕ್ ಯಾವುದಕ್ಕೆ ಮಾರ್ಕ್ ಹಾಕಿರ್ತೀವಿ ಅದಕ್ಕೆಲ್ಲ ಒಂದೊಂದು ಲೈನ್ಸ್ ಹಾಕೋಬೇಕು. ಅಪ್ಪರ್ ಚೆಸ್ಟ್ ಫಿಟ್ಟಿಂಗು ಅದನ್ನು ನಾವು ಇಲ್ಲಿಂದ ತೊಗೊಂಡಿದ್ದೀವಿ, ಸ್ಟ್ರೈಟಾಗಿ ತೊಗೊಂಡಿಲ್ಲ. ಈ ಡೀಪಿಂದ ನಾವು ಇಲ್ಲಿ ತೊಗೊಂಡಿರೋದ್ರಿಂದ ಅದೇ ರೀತಿಯೇ ಮಾರ್ಕ್ ಮಾಡ್ಕೋಬೇಕು. 9.5 ಇಂಚಿದೆ. 9.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದಕ್ಕೂ ಕೂಡ ಒಂದು ಲೈನ್ಸ್ ಹಾಕೋಬೇಕು. ತುಂಬ ಒಳ ಕ್ರಾಸಾಗಿ ಈ ರೀತಿ ಕ್ರಾಸಾಗೆಲ್ಲ ಮಾರ್ಕ್ ಹಾಕೋತಾರೆ. ಖಂಡಿತ ಬೇಡ. ಇದೇನಿದೆ ನಮಗೆ ಈ ಮೆಷರ್ಮೆಂಟಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಒಂದು ರೌಂಡ್ ಶೇಪ್ ಬರೋಂಗೆ 1 ಇಂಚ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಈ ರೀತಿ ಇದಕ್ಕೆ ಕರೆಕ್ಟಾಗಿ ಈ ರೌಂಡಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ ನಂತರ ನಾವು ಒಂದು ಸಲ ಚೆಕ್ ಮಾಡ್ಕೋಬೇಕು. ಬ್ಯಾಕು 8.5 ಇಂಚ್ ಬಂದಿದೆ. ಅದೇ ರೀತಿಯೇ ಫ್ರಂಟು ಕೂಡ 8.5 ಇಂಚೇ ಬರಬೇಕು. ನೋಡಿ, ಫ್ರಂಟು ಕೂಡ 8.5 ಇಂಚೇ ಬಂದಿದೆ. ಸೊ ಈಗ ನಾವು ಯಾವುದೇ ರೀತಿ ಇದನ್ನು ಚೇಂಜ್ ಮಾಡೋಂಗಿಲ್ಲ ಬ್ಯಾಕಿಗೂ ಫ್ರಂಟಿಗೂ. ಇಲ್ಲಿ ಒಂದು 1/2 ಇಂಚಿಗೆ ಒಂದು ಲೈನ್ಸ್ ಹಾಕೋತಾ ಇದ್ದೀನಿ. ಅದು ಯಾಕೆ ಅಂದರೆ ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ, ಡಾಟ್ ಹಿಡಿದಾದ್ಮೇಲೆ ಬರೋ ಅಂಥ ಫಿಟ್ಟಿಂಗಿಗೆ ಇಲ್ಲಿ 1/2 ಇಂಚಿಗೆ ಒಂದು ಲೈನ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು 2 ಇಂಚಿಗೆ ಎಕ್ಸ್ಟ್ರಾ ಕ್ಲಾತ್ನ ಬಿಡಬೇಕಲ್ಲ, ಅದಕ್ಕೆ ಒಂದು ಲೈನ್ಸ್ ಹಾಕ್ಕೊಂಡಿದ್ದೀನಿ. ಫ್ರಂಟ್ ನೆಕ್ಕಿಗೆ ರೌಂಡ್ ಶೇಪಿಗೆ ಈ ರೀತಿ ಒಂದು ಲೈನ್ಸ್ ತಗೋಬೇಕು. ಈ ರೀತಿ ಕ್ರಾಸಿಗೆ 1.5 ಇಂಚಿಗೆ ತಗೊಳ್ಳಿ. ಇವಾಗ ಸೆಂಟ್ರ್ ಡಾಟಿನ ಮೆಜರ್ಮೆಂಟು ಈ ರೀತಿ ಸೆಂಟರಿಂದ ತಗೊಳ್ಳಿ. ಈ ರೀತಿ ತಗೊಂಡಾದ್ಮೇಲೆ ಇವರ ಲೆಂತಿಗೆ ಸೆಂಟರು 10 ಪಾಯಿಂಟಿಗೆ ಬರುತ್ತೆ, ಅಂದರೆ 10 ಇಂಚಸ್ಸಿಗೆ ಈ ಮಾರ್ಕ್ ಬರುತ್ತೆ. ಈ ರೀತಿ ಪಾಯಿಂಟ್ಗಳು ಎಲ್ಲೆಲ್ಲಿದೆ ಆ ಪಾಯಿಂಟಿಗೆ ಸ್ಟ್ರೈಟಾಗಿ ಈ ಎರಡು ಕಡೆಗೂ ಒಂದೊಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು. ಇಲ್ಲಿ ಮಾತ್ರ 1/2 ಇಂಚು ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 4 ಕಡೆಗೂ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಡಾಟಿಗೆ ಬಿಡಬೇಕಾದಂಥ ಮೆಷರ್ಮೆಂಟು ಈ ಕಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡಿ, ಈ ಕಡೆಯಿಂದನೂ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಕೂಡ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಕೆಳಗಿನ ಡಾಟಿಗೆ 1/4 ಇಂಚಿಗೆ ಪಾಯಿಂಟ್ ಮಾಡ್ಕೋಬೇಕು. ಈ ಕೆಳಗಡೆ ದೊಡ್ಡ ಡಾಟ್ ಬರುತ್ತಲ್ಲ ಆ ಡಾಟಿಗೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು. ಇವಾಗ ಸ್ಲೀವ್ಸ್ ಕಟ್ ಮಾಡೋಣ. ಈ ರೀತಿ 2 ಫೋಲ್ಡಿಂಗಲ್ಲಿದೆ. ಇದು ಬಿಡ್ತು ತುಂಬ ಕಡಿಮೆ ಇರೋದ್ರಿಂದ ನಾನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಅದರಿಂದ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನಾವಿಲ್ಲಿ 1/2 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಸ್ಲೀವ್ ಲೆಂತ್ ಬಂದು 9.25 ಇಂಚಿದೆ. 9.25 ಇಂಚನ್ನ ಇಲ್ಲಿ ಸೈಡಲ್ಲಿ ಬರ್ಕೋಬೇಡೋಣ. ಕೈಯ ಸುತ್ತಳತೆ ಬಂದು 6 ಇಂಚು, ಅಂದರೆ 6 ಇಂಚಿದೆ. 6 ಇಂಚಿಗೆ ಇಲ್ಲಿ ಮೆಜರ್ಮೆಂಟ್ನ ಬರ್ಕೋತಾ ಇದ್ದೀನಿ. ಇವಾಗ ನಾವು ಸುತ್ತಳತೆ ಆರ್ಮನ್ಸ್ನ ಸುತ್ತಳತೆ ಬಂದು 7.5 ಇದೆ. 7.5 ಇಲ್ಲಿ ಬರ್ಕೋತಾ ಇದ್ದೀನಿ. ಲೆಂತ್ನ ತೊಗೊಳ್ಳೋಣ. ಫಸ್ಟು ಲೆಂತ್ ಬಂದು 9.25 ಇಂಚು. 9.25 ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇವರ ಸುತ್ತಳತೆ ಆರ್ಮನ್ಸ್ನ ಸುತ್ತಳತೆಗೆ ನನಗೆ ಆರ್ಮನ್ಸ್ ಡೌನ್ ಮಾಡಬೇಕಾಗಿರೋದು 3.5 ಇಂಚು. 3.5 ಇಂಚಿಗೆ ಡೌನ್ ಮಾಡ್ಕೋತಾ ಇರೋದು. ಕೈಯ ಸುತ್ತಳತೆ ಬಂದು 6 ಇಂಚಿದೆ. 6 ಇಂಚಿಗೆ ನಾವು ಇಲ್ಲಿ ಮೆಷರ್ಮೆಂಟ್ ಹಾಕೋಬೇಕು. ಅದಾದಮೇಲೆ 7.5 ಇಂಚು
ಆರ್ಮನ್ಸ್ನ ಸುತ್ತಳತೆ 7.5 ಇಂಚ್ ಇರೋದ್ರಿಂದ 7.5 ಇಂಚಿಗೆ ಇಲ್ಲಿ ನಾವು ಮಾರ್ಕ್ನ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ಟ್ರೈಟಾಗಿ ಅದೇ ರೀತಿ ಇಲ್ಲೂ ಕೂಡ 2 ಇಂಚಿಗೆ ಲೈನ್ಸ್ ಹಾಕೊಳ್ಳೋಣ. ಮೊದಲಿಗೆ ನಾವು ಈ ರೀತಿ ಶೇಪ್ ಹಾಕೊಳ್ಳೋದು ಯಾಕೆ ಅಂದರೆ ನಾವು ಫಸ್ಟಿಗೆ ರೆಡಿ ಕಟಿಂಗ್ ಮಾಡ್ಕೋತಾ ಇರೋದು, ಹಾಗಾಗಿ ಈ ರೀತಿ ಶೇಪ್ ಹಾಕಿದ್ದೀನಿ. 8.5 ಇಂಚು ಕರೆಕ್ಟಾಗಿದೆ ನಮಗೆ. ಈ 8.5 ಇಂಚಿಗೆ ನಮಗೆ ಫ್ರಂಟು ಬೇಕು ಅಂದರೆ ಶೇಪ್ನ ಈಗಲೇ ತಗೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು